ಯಾರು ಪರಲೋಕಕ್ಕೆ ಬರುವುದಿಲ್ಲ, ತಂದೆಯ ಬಳಿಗೆ ಬರುವುದಿಲ್ಲ ಅಂತ ನಿನ್ ವಾಕ್ಯ ಹೇಳ್ತಿದ್ಯಾ ರಾಜನೇ. ಸ್ತೋತ್ರ ಕರ್ತನೆ. ನಿನ್ನ ಹೊರತು ಸ್ವಾಮಿ, ನಿನ್ನ ಮೂಲಕವೇ ನಾವು ಪರಲೋಕಕ್ಕೆ ಹೋಗಲು ಸಾಧ್ಯ ಅಪ್ಪ, ತಂದೆಯ ಬಳಿಗೆ ಹೋಗಲು ಸಾಧ್ಯ ರಾಜನೇ. ಅಪ್ಪ, ಈ ಒಂದು ಸುವಾರ್ತೆ, ಈ ಒಂದು ದಾರಿಯನ್ನ ನಾವು ಸಿದ್ಧಪಡಿಸುವಂತೆ ಸಹಾಯ ಮಾಡು. ಕಡೆಗಾಲದಲ್ಲಿ ನಮ್ಮ ಜೀವನ ಮಾಡ್ತಿದ್ದೇವೆ ಸ್ವಾಮಿ. ಅಪ್ಪ, ನಮಗೆ ಇರುವಂತ ಎಲ್ಲ ಸ್ವಾರ್ಥವನ್ನ ತೆಗೆದುಹಾಕು ರಾಜನೇ. ಅಪ್ಪ, ನನ್ನ ಕುಟುಂಬ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಕೆಲಸ ಅಂತ ನಾವು ಇರದೆ ಸ್ವಾಮಿ. ಅಪ್ಪ, ನಿಮಗಾಗಿ ನಾವು ಏನಾದ್ರೂ ಒಂದು ಮಾಡುವಂತೆ ಅಪ್ಪ, ನಿನ್ನ ಒಂದು ರಾಜ್ಯಕ್ಕಾಗಿ ನಾವು ಏನಾದ್ರೂ ಒಂದು ಕಟ್ಟುವಂತೆ, ತವಕ ಪಡುವಂತೆ ಸಹಾಯ ಮಾಡು ದೇವರೇ. ಅಂತ ಒಂದು ಜ್ಞಾನ, ಒಂದು ಪ್ರಜ್ಞೆ ಎಲ್ಲರಿಗೂ ನೀನು ಕೊಡ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅಪ್ಪ, ಎಲ್ಲ ಅನೇಕ ಅಪ್ಪ, ನಮ್ಮ ಸಾರಿಗಾಗಿ ಸ್ತೋತ್ರ ಕರ್ತನೆ. ಅವ್ರು ಮಾಡುವಂತ ಅನೇಕ ಸೇವೆಗಾಗಿ ಸ್ತೋತ್ರ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ನಿಮ್ ಪ್ರಸನ್ನತೆ ಅವರೊಂದಿಗೆ ಇರಲಿ, ನಿಮ್ ಮಗಿಮೆ ಮಗನನ್ನ ಆವರಿಸಿಕೊಳ್ಳಲಿ ರಾಜನೇ. ಸ್ತೋತ್ರ ಕರ್ತನೆ. ಆರೋಗ್ಯವನ್ನ ದಯಪಾಲಿಸು ರಾಜನೇ. ಅಪ್ಪ, ಕ್ಲೈಮೇಟ್ ಕೂಡ ಅಪ್ಪ ಈ ತರ ಇರೋದ್ರಿಂದ ಅಪ್ಪ, ಅನೇಕರಿಗೆ ಇದು ಅನೇಕ ಬಾಧೆಗಳನ್ನ ತಂದಿದೆ ರಾಜನೇ. ಇದರಿಂದ ಕೂಡ ಸ್ವಾಮಿ ಬಿಡುಗಡೆನೆ ಕೊಡು ಅಪ್ಪ. ಸ್ತೋತ್ರ ಕರ್ತನೆ. ಎಲ್ಲ ಪರಿಸರ ಒಂದು ಪರಿಸರ ಕಂಟ್ರೋಲ್ ನಿನ್ನ ಕೈಯಲ್ಲಿ ಇದೆ ಸ್ವಾಮಿ. ನೀನು ಆಜ್ಞಾಪಿಸಿದ್ರೆ ಅಪ್ಪ, ಅದು ಸರ್ವ ಸ್ಥಾಪನೆ ಆಯ್ತು, ಸರ್ವ ಉಂಟಾಯ್ತು ಅಂತ ನೀವು ವಾಕ್ಯ ಹೇಳ್ತಿದಿಲ್ಲ ರಾಜನೇ. ಎಲ್ಲ ನಿನಗೆ ಹಸ್ತಲ್ಲಿ ಒಪ್ಪಿಸಿ ಕೊಡ್ತೇವೆ ಸ್ವಾಮಿ. ಲಕ್ಷ್ಮಿಗಾಗಿ ಸ್ತೋತ್ರ ಕರ್ತನೆ. ಮಗಳನ್ನು ಮುಟ್ಟು ಬಾಸರಿಸು, ಬಲಪಡಿಸು ಅಪ್ಪ. ಉತ್ಸಾಹವಾಗಿ ಅಪ್ಪ ಇನ್ನೂ ಸಾರ್ ಜೊತೆಗಿದ್ದು ಅನೇಕ ಸೇವೆಯನ್ನು ಮಾಡೋದು ಸಹಾಯ ಮಾಡು. ಎಲ್ಲವೂ ನಿನ್ನ ಹಸ್ತಲ್ಲಿ ಒಪ್ಪಿಸಿ ಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್ ಆಮೇನ್. ಆಮೇನ್. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರ. ಎಸ್, ಪ್ರಕಾಶ್ ಅವ್ರು ನೆನಪು ಮಾಡಿದ ಹಾಗೆ ನಾವು ಇವತ್ತು ಎಲ್ಲೆಲ್ಲಿ ಫೆಂಗಲ್ ಒಂದು ಎಫೆಕ್ಟ್ ಶ್ರೀಲಂಕಾದಲ್ಲಿ, ತಮಿಳ್ನಾಡಲ್ಲಿ, ಪಾಂಡಿಚೇರಿಯಲ್ಲಿ ಎಲ್ಲೆಲ್ಲಿ ಅದು ಎಫೆಕ್ಟ್ ಆಗಿದೆಯೋ, ಈ ಒಂದು ಸೈಕ್ಲೋನ್ ಇಂದ ಯಾರೆಲ್ಲ ಬಾಧಿಸಲ್ಪಡ್ತಾ ಇದ್ದಾರೋ ಅಂಥವ್ರಿಗಾಗಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ದೇವರ ಅದ್ಭುತವಾದ ಕೃಪೆಯನ್ನ ಆ ಜನರ ಮೇಲೆ ಇಡ್ಲಿ. ಈ ಒಂದು ನೇಚರ್ ಇಂದ, ಒಂದು ಮಳೆಯಿಂದ ದೇವರು ಎಂದಿಗೂ ನಾನು ನಾಶ ಮಾಡೋದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನವನ್ನು ನಾವು ಕ್ಲೇಮ್ ಮಾಡೋಣ. ಯಾರೆಲ್ಲ ತೊಂದರೆಯಲ್ಲಿ, ನೋವಿನಲ್ಲಿ, ಬಾಧೆಗಳಿದ್ದಾರೋ ಅವರು ಬಿಡಿಸಲ್ಪಡುವ ಹಾಗೆ, ದೇವರವರನ್ನ ಹೇರಳವಾಗಿ ಆಶೀರ್ವದಿಸುವ ಹಾಗೆ ನಮ್ಮ ಸತ್ಯ ಅವರು ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ 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 ಸ್ವಾಮಿ. ಸ್ತೋತ್ರ ರಾಜ. ಅಪ್ಪ, ದೇವನೇ ನಿಮಗೆ ಮಹಿಮೆ ಉಂಟಾಗ್ಲಿ ಸ್ವಾಮಿ. ಪರಿಶುದ್ಧನೆಪ್ಪ, ನಮ್ಮ ವಿಜ್ಞಾಪನೆಗಳನ್ನ ರಾಜಪ್ಪ ಕಿವಿಗೊಟ್ಟು ಕೇಳುವಂತ ದೇವರೇ ನಿಮಗೆ ಸ್ತೋತ್ರ ರಾಜಪ್ಪ. ಯಾರ ಸಹ ವಿಜ್ಞಾಪನೆಗಳನ್ನ ನೀವು ತಳ್ಳುವಂತ ದೇವರಲ್ಲ ಸ್ವಾಮಿ. ಅಪ್ಪ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ 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 ಸ್ತೋತ್ರಪ್ಪ, ಸ್ತೋತ್ರ ರಾಜಪ್ಪ. ಪರಿಶುದ್ಧನೆಪ್ಪ, ನಮ್ಮ ಎಲ್ಲರ ಸಂಗಡಪ್ಪ ನಿವಾಸ ಮಾಡುವ ದೇವರಾಗಿದ್ದೀರಾ ಸ್ವಾಮಿ. ಅಪ್ಪ, ಈ ಸಮಯಗಳಲ್ಲಿ ರಾಜಪ್ಪ ನಮ್ಮೊಂದಿಗಿರುವ ದೇವರೇ ನಿಮಗೆ ಮಹಿಮೆ ಉಂಟಾಗ್ಲಿ ಸ್ವಾಮಿ. ಅಪ್ಪ, ನಾವ್ ಮಾಡುವ ರಾಜ ಎಲ್ಲ ಕ್ರಿಯೆಗಳನ್ನಪ್ಪ ನೀವು ನೋಡ್ತಾ ಇದ್ದೀರಪ್ಪ. ಅದಕ್ಕುಂಟಾದ ಎಲ್ಲಾ ಫಲಗಳನ್ನ ನೀವು ಕೊಡುವ ದೇವರಾಗಿದ್ದೀರಾ ಸ್ವಾಮಿ. ಅಪ್ಪ, ನಿಮ್ಗೆ ಸ್ತೋತ್ರ 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 ರಾಜ, ಸ್ತೋತ್ರ ರಾಜ. ಹೇಳಿದಂತ ವಿಜ್ಞಾಪನೆಗಳನ್ನ ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ ಸ್ವಾಮಿ. ಅಪ್ಪ, ಈ ಪರಿಸರದಿಂದ ಸ್ವಾಮಿ ಅಪ್ಪ ಎಲ್ಲೆಲ್ಲಪ್ಪ ಅನೇಕ ಜಾಗಗಳಲ್ಲಿ, ಚೆನ್ನೈಯಲ್ಲಿ, ಪಾಂಡಿಚೇರಿಯಲ್ಲಿ ಅಪ್ಪ, ಇನ್ನು ಅನೇಕ ಜಾಗಗಳಲ್ಲಿ ರಾಜ ಅಪ್ಪ ಮಳೆಯಿಂದ ಸ್ವಾಮಿ ಅನೇಕ ಜನರು ರಾಜ ಅಪ್ಪ ರಾಜನೇ ಅಪ್ಪ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಸ್ವಾಮಿ. ಸಮಸ್ಯೆಗಳಿಗೆ ಈಡಾಗಿದ್ದಾರೆ ರಾಜಪ್ಪ. ಅಪ್ಪ, ಎಲ್ಲರನ್ನ ರಾಜ ಅಪ್ಪ ಇರೋ ಒಂದು ರಾಜ ಮಳೆಯಲ್ಲಿ ಕಷ್ಟಪಡುವಂತ ಅಪ್ಪ ಎಲ್ಲಾ ಜನರನ್ನ ಅಪ್ಪ, ಮನೆ ಇಲ್ಲದೆ ಊಟ ಇಲ್ಲದೆ ರಾಜ ಅಪ್ಪ ಇರುವುದಕ್ಕೆ ಅಪ್ಪ ಮನೆ ಇಲ್ಲದೆ ಇರುವಂತ ಎಲ್ಲಾ ಜನರನ್ನು ನಾವಪ್ಪ ಈ ಪ್ರಾರ್ಥನೆಯಲ್ಲಿ ಇಡ್ತೇವೆ ಸ್ವಾಮಿ. ಅಪ್ಪ, ಅವರೊಂದಿಗೆ ಅಪ್ಪ ಸ್ವಾಮಿ ರಾಜ ಅವರ ಎಲ್ಲಾ ಅಗತ್ಯಗಳನ್ನ ನೀವು ಪೂರೈಸಿ ಸ್ವಾಮಿ. ಅಪ್ಪ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ 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 ರಾಜ ಅಪ್ಪ. ಹೌದು ಸ್ವಾಮಿ ಅಪ್ಪ, ನಿಮ್ಮ ಒಂದು ಬರುಣ ದಿನವಾಗಿದೆ ಸ್ವಾಮಿ ಅಪ್ಪ. ಇದೊಂದು ಕಡೆ ದಿನಗಳಾಗಿದೆ ಸ್ವಾಮಿ ಅಪ್ಪ. ನಿಮ್ಮ ಒಂದು ಮಾತು, ನಿಮ್ಮ ಒಂದು ವಚನಗಳಪ್ಪ ಅಪ್ಪ ನೆರವೇರುತ್ತಾ ಇದೆ ಸ್ವಾಮಿ ರಾಜ ಅಪ್ಪ. ಎಲ್ಲರ ಹೃದಯಗಳಲ್ಲಿ ನೀವು ಮಾತಾಡಿ ಸ್ವಾಮಿ ಅಪ್ಪ. ಯಾರೆಲ್ಲ ಇನ್ನು ರಕ್ಷಣೆ ಹೊಂದ್ಲಿಲ್ವೋ ಸ್ವಾಮಿ, ಅವರೆಲ್ಲಾ ರಕ್ಷಣೆ ಹೊಂದ್ಲಿ ರಾಜ ಅಪ್ಪ. ಸ್ತೋತ್ರ ರಾಜ, ಸ್ತೋತ್ರ 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 ರಾಜ ಅಪ್ಪ. ಎಲ್ಲ ನಿಪ ವಾಕ್ಯದಲ್ಲಿ ಹೇಳುವಂತ ಎಲ್ಲಾ ಕಾರ್ಯಗಳು ನೆರವೇರುತ್ತಾ ಇದೆ ಸ್ವಾಮಿ ಅಪ್ಪ. ನಾವ್ ಅದನ್ನ ಅಪ್ಪ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ ಸ್ವಾಮಿ ಅಪ್ಪ. ಎಲ್ಲಾ ಜನರ ಹೃದಯದಲ್ಲ ಅಪ್ಪ ಈ ಒಂದು ಯೋಚನೆ ಬರ್ಬೇಕು ಸ್ವಾಮಿ ಅಪ್ಪ. ಸ್ತೋತ್ರ ರಾಜ, ಸ್ತೋತ್ರ ರಾಜ ಅಪ್ಪ. ಎಲ್ಲರ ರಕ್ಷಣೆ ಹೊಂದಬೇಕು ರಾಜ ಅಪ್ಪ. ಈ ಒಂದು ರಾಜ ಮಳೆಯಿಂದ
ಅಪ್ಪ ಕಷ್ಟವಾಗಿ ಅಪ್ಪ ಯಾರ್ಯಾರೆಲ್ಲ ಕಷ್ಟಪಡ್ತಿದ್ದಾರೋ ಸ್ವಾಮಿ ಅಪ್ಪ, ಅಪ್ಪ ಅವರೆಲ್ಲರಿಗೂ ನೀವೇ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಅಪ್ಪ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ ಅಪ್ಪ. ಈ ಒಂದೇ ಸಮಯದಲ್ಲೂ ಸಹ ಅಪ್ಪ, ಎಷ್ಟೋ ಜನ, ಎಷ್ಟೋ ಚಿಕ್ಕ ಮಕ್ಕಳು ಸ್ವಾಮಿ ಅಪ್ಪ, ಮಲ್ಕೊಳ್ಳಿಕ್ಕೆ ಸ್ವಾಮಿ ಅಪ್ಪ ಜಾಗ ಇಲ್ಲದೆ ಅಪ್ಪ ಎಷ್ಟೋ ಜನ ಇದ್ದಾರೆ ಸ್ವಾಮಿ ಅಪ್ಪ. ಅವರೆಲ್ಲರನ್ನ ನೀವು ಮುಟ್ಟಿ ಸ್ವಾಮಿ ಅಪ್ಪ, ಅವರೆಲ್ಲ ಕಷ್ಟಗಳನ್ನ ನೀವು ತೆಗ್ದಾಕಿ ರಾಜ ಅಪ್ಪ. ಅಪ್ಪ ಸ್ತೋತ್ರ ರಾಜ, ಸ್ತೋತ್ರ ರಾಜ ಅಪ್ಪ. ಎಲ್ಲಾ ಕಡೆಯಿಂದನೂ ಅವ್ರಿಗೆ ಸಹಾಯ ಬರ್ಲಿಕ್ಕೆ ಸಹಾಯ ಮಾಡಿ ಸ್ವಾಮಿ ಅಪ್ಪ. ಸ್ತೋತ್ರ 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 ರಾಜ ಅಪ್ಪ. ಎಲ್ಲರನ್ನ ನೀವು ಮುಟ್ಟಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ರಾಜಪ್ಪ. ಸ್ತೋತ್ರಪ್ಪ, ಸ್ತೋತ್ರ ರಾಜ. ನೀವು ಆ ರೀತಿಯಾಗಿ ಮಾಡಿದಂತ ಕೃಪೆಗೋಸ್ಕರ ಸ್ತೋತ್ರಪ್ಪ. ಎಲ್ಲವನ್ನ ನಿಮ್ಮ ಪಾದಕ್ಕೆ ಅರ್ಪಿಸಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಆಮೇನ್. ಪ್ರೈಸ್ ಗಾಡ್. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡೋಣ ಪ್ರಿಯರೇ. ಸೊ ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಕುಟುಂಬಗಳು ಇವತ್ತು ದೇವರ ಪಾದ ಸನ್ನಿಧಾನದಲ್ಲಿ ಅವರು ಕೂತ್ಕೊಳ್ಳೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಒನ್ನೆಸ್, ಒಗ್ಗಟ್ಟು, ಕುಟುಂಬಗಳಲ್ಲಿ ಒಗ್ಗಟ್ಟು ಬೇಕಾಗಬೇಕು. ಕುಟುಂಬಗಳಲ್ಲಿ ಒನ್ನೆಸ್, ಒಗ್ಗಟ್ಟು ಬೇಕು. ಕುಟುಂಬಗಳಲ್ಲಿ ಅನ್ಯೂನ್ಯತೆ ಬೇಕು. ಕುಟುಂಬಗಳಲ್ಲಿ ಆರೋಗ್ಯ ಬೇಕು. ಸೊ ಕುಟುಂಬಗಳಲ್ಲಿ ಒಗ್ಗಟ್ಟು ಮತ್ತು ಕುಟುಂಬಗಳ ಆರೋಗ್ಯಕ್ಕೋಸ್ಕರ ಗ್ರೇಸಿಯವರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಯೇಸುವೆ, ಸ್ತೋತ್ರಪ್ಪ, ಸ್ತೋತ್ರ ಯೇಸುವೆ, ಪರಿಶುದ್ಧನೇ, ಮಹೋನ್ನತನೇ, ನಿಮ್ಮ ನಾಮಕ್ಕೆ ನಾವು ಕೋಟಿ ಸ್ತೋತ್ರ ಮಾಡ್ತೇವೆ ಅಪ್ಪ. ಮತ್ತೊಂದು ಹೊಸ ದಿನಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ಅನುದಿನ ಅನುಕ್ಷಣ ದೇವರೇ, ಈ ಲೋಕದಲ್ಲಿ ನಾವು ಬದುಕುಳಿದಿರುವುದು ನಿನ್ನ ಮಹಾಕೃಪೆ ಯೇಸುವೆ. ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಮೊರೆಯನ್ನ ಕೇಳಿಸಿಕೊಳ್ಳುವ ದೇವರು ಅಪ್ಪ, ಸದುತ್ತರವನ್ನ ದಯಪಾಲಿಸಲಿಕ್ಕೆ ನೀವು ಶಕ್ತನಾಗಿದ್ದೆ ಸ್ವಾಮಿ. ನಿಮಗೆ ಸ್ತೋತ್ರ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ, ನಿನ್ನ ಮಕ್ಕಳಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸುವಂಥದ್ದು ಅದು ನಿನ್ನ ದೃಷ್ಟಿಯಲ್ಲಿ ಎಷ್ಟು ಮೆಚ್ಚುಗೆ ಆದದ್ದು ಸ್ವಾಮಿ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಕೊಟ್ಟಂತ ಪ್ರಾರ್ಥನೆ ವಿಜ್ಞಾಪನೆಗಾಗಿ ಸ್ತೋತ್ರ. ಹೌದಪ್ಪ, ಆ ದಿನ ಯೆಹೋಶುವನು ಹೇಳಿದ ಹಾಗೆ ನಾನು ನನ್ನ ಕುಟುಂಬವು ನಿಮ್ಮನ್ನೇ ಸೇವಿಸುತ್ತೇವೆ ಎಂಬುದಾಗಿ. ಹೌದಪ್ಪ, ಈ ದಿನ ಅನೇಕ ಕ್ರೈಸ್ತರ ಮನೆಯಲ್ಲಿ ಅಪ್ಪ ಫ್ಯಾಮಿಲಿ ಪ್ರೇಯರ್ಸ್ ಆಗ್ಲಿ, ಒಟ್ಟಾಗಿ ಸೇರಿ ಪ್ರಾರ್ಥಿಸುವಂಥದ್ದು ಅಪ್ಪ ಅನೇಕ ಕುಟುಂಬದಲ್ಲಿ ನಡೀತಾ ಇಲ್ಲ ಏಸಪ್ಪ. ಕರ್ತನೇ, ಆ ದಿನ ಯೆಹೋಶುವನು ಒಡಂಬಡಿಕೆ ಮಾಡಿಕೊಂಡ ಹಾಗೆ ಈ ದಿನ ಪ್ರತಿಯೊಂದೊಂದು ಕ್ರೈಸ್ತ ಕುಟುಂಬಗಳು ಸ್ವಾಮಿ ಅಪ್ಪ ನಿನ್ನ ಮುಂದೆ ಸ್ವಾಮಿ ಒಡಂಬಡಿಕೆ ಮಾಡಿಕೊಂಡಂತವರಾಗಿ ನಿಮ್ಮನ್ನ ಸ್ತುತಿಸಲು, ಆರಾಧಿಸಲು ಒಮ್ಮನಸ್ಸನ್ನ ಕೊಡಿ ಎಂದು ನಾವು ಬೇಡ್ತಾ ಇದ್ದೇವೆ ಅಪ್ಪ. ಕರ್ತನೇ ಅದ್ಭುತ ಮಾಡು ಸ್ವಾಮಿ. ನೋಹನ ಹಾಗೆ ಅಪ್ಪ, ನಿನ್ನ ದೃಷ್ಟಿಯಲ್ಲಿ ಪ್ರತಿಯೊಂದು ಕುಟುಂಬವು ನೀತಿವಂತರಾಗಿ ಜೀವಿಸಿ ನಿನ್ನ ಕೃಪೆಗೆ ಪಾತ್ರರಾಗಲಿ ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಕುಟುಂಬಗಳಲ್ಲಿ ಒಗ್ಗಟ್ಟು ಉಂಟಾಗಲಿ ಸ್ವಾಮಿ, ಆರೋಗ್ಯ ಉಂಟಾಗಲಿ ಸ್ವಾಮಿ. ಒಂದಾಗಿ ನಿಮ್ಮನ್ನ ಸ್ತುತಿಸುವಾಗ ಆ ಕುಟುಂಬ ಅನೇಕ ವಿಧದಲ್ಲಿ ಆಶೀರ್ವಾದಗಳನ್ನ ಕಾಣ್ಲಿಕ್ಕೆ ಸಾಧ್ಯವಾಗುತ್ತದಲ್ವ ಯೇಸಪ್ಪ. ನಿಮಗೆ ನಾವು ಸ್ತೋತ್ರ ಮಾಡ್ತಿದ್ದೇವೆ. ಕನಿಕರಿಸು ಕರ್ತನೇ, ಒಂದು ಒಮ್ಮನಸ್ಸನ್ನ ಕೊಡು ಸ್ವಾಮಿ. ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿಟ್ಟು ಯಾವ ರೀತಿಯಲ್ಲಿ ಈ ಲೋಕದ ಕಾರ್ಯಗಳಿಗೆ ನಾವು ಒಟ್ಟಾಗಿ ಹೋಗುತ್ತೇವೋ ಬರುತ್ತೇವೋ ಅದೇ ರೀತಿಯಾಗಿ ಪ್ರಾರ್ಥನೆಗೂ ಕೂಡ ಏಸಪ್ಪ ನಾವು ಒಟ್ಟಾಗಿ ನಾವು ಪ್ರಾರ್ಥಿಸುವಂತ ಕೃಪೆ ನಮಗೆ ದಯಪಾಲಿಸಿ ಎಂದು ಬೇಡ್ತಾ ಇದ್ದೇವೆ ತಂದೆಯೇ. ಅದ್ಭುತ ಮಾಡು ಸ್ವಾಮಿ ಅಪ್ಪ. ಆ ಸಮಯದಲ್ಲಿಯೇ ಸ್ವಾಮಿ ಸಭೆಗೆ ಹೋಗುವಾಗ, ಪ್ರಾರ್ಥನೆಗೆ ಕುಳಿತುಕೊಳ್ಳುವಾಗ ಅಪ್ಪ ಕರ್ತನೆ, ಮನಸ್ಸನ್ನ ಕೆಡಿಸುವಂತ, ಅಸಮಾಧಾನವನ್ನ ಕೊಡುವಂತ ಎಲ್ಲ ಇಹಲೋಕದ ಕಾರ್ಯಗಳನ್ನ ನಾವು ನಾಶಪಡಿಸ್ತಾ ಇದ್ದೇವೆ ಸ್ವಾಮಿ. ಸಮಾಧಾನ ಉಂಟಾಗಲಿ, ಮಕ್ಕಳಿಗೆ ಆರೋಗ್ಯ ಉಂಟಾಗಲಿ ಸ್ವಾಮಿ. ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ನೀವು ಮಾಡಿದ ಮೇಲುಗಳನ್ನು ನೆನೆಸುತ್ತಾ ಸ್ಮರಿಸುತ್ತಾ ನಿಮ್ಮನ್ನು ಆರಾಧಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಬಲಪಡಿಸು ಸ್ವಾಮಿ ಅಪ್ಪ. ಇನ್ನು ಅನೇಕ ಆಶೀರ್ವಾದಗಳಿಗೆ ನಮ್ಮೆಲ್ಲ ಕುಟುಂಬವು ಪಾತ್ರರಾಗಲಿ ಎಂದು ನಾವು ಬೇಡ್ತೇವೆ ಸ್ವಾಮಿ. ಕನಿಕರಿಸು ದೇವರೇ, ಕಾಪಾಡು. ನಿನ್ನ ಕೃಪೆಯು ತಾನೇ ನಮ್ಮನ್ನು ಮುನ್ನಡೆಸಲಿ ಎಂದು ನಿನ್ನ ಪಾದದಲ್ಲಿ ನಮ್ಮೆಲ್ಲ ಕುಟುಂಬಗಳನ್ನು ಒಪ್ಪಿಸಿಕೊಟ್ಟು ಅದ್ಭುತ ಮಾಡುವ ದೇವರೇ, ನಿಮಗೆ ನಾವು ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಆಮೇನ್. ಪ್ರೈಸ್ ಗಾಡ್. ನನ್ನ ಹಾಗೆ ಪಾಸ್ಟರ್ ಮೀಕಾ ಅವ್ರನ್ನ ಕೇಳ್ಕೊಳ್ತೇನೆ, ನಮ್ಮೆಲ್ಲ ಮಕ್ಕಳಿಗೋಸ್ಕರ, ಮಕ್ಕಳು ನಮ್ಮ ಕುಟುಂಬಗಳಿರುವಂತ ಮಕ್ಕಳು, ಅವರ ಭವಿಷ್ಯತ್ತಿಗೋಸ್ಕರ ದಯಮಾಡಿ ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ.
ಅವರು ಇವತ್ತು ಅನೇಕ ವಿಧವಾದಂಥ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅನೇಕ ವಿಧವಾದಂಥ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ. ಆ ದೇವರು ಅದು ಯೇಸು ಸ್ವಾಮಿ, ಈವನ್ ಯೇಸು ಸ್ವಾಮಿ ಕೂಡ ನನಗೋಸ್ಕರ ಅಲ್ಬಿಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಅಲ್ರಿ ಎಂಬುದಾಗಿ ದೇವರು ನಮಗೆ ದೊಡ್ಡ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಮ್ಮ ಮಕ್ಕಳನ್ನ ನಾವು ನೆನಪು ಮಾಡಿಕೊಳ್ಳೋಣ. ಅವರು ಎಷ್ಟು ಮಾತ್ರಕ್ಕೂ ದುಶ್ಚಟಗಳಿಗೆ ಒಳಗಾಗಬಾರ್ದು. ಅವರ ಭವಿಷ್ಯತ್ತು ತುಂಬಾ ಚೆನ್ನಾಗಿರ್ಬೇಕು. ಡಾಕ್ಟರ್ಸ್ ಆಗಿ, ಜಡ್ಜಸ್ ಆಗಿ, ಇಂಜಿನಿಯರ್ಸ್ ಆಗಿ, ಸೈಂಟಿಸ್ಟ್ಗಳಾಗಿ, ಪೈಲಟ್ಗಳಾಗಿ, ಮಿಷನರಿಗಳಾಗಿ, ಪಾಸ್ಟರ್ಗಳಾಗಿ, ಪ್ರಾಫಿಟ್ಗಳಾಗಿ, ಹಾನೆಸ್ಟ್ ಪೊಲಿಟಿಷಿಯನ್ಸ್ ಆಗಿ, ಟೀಚರ್ಸ್ ಆಗಿ, IAS, IPS ಈ ತರ ಎ ಗ್ರೇಡ್ ಕೆಲಸ ಕಾರ್ಯಗಳಲ್ಲಿ ನಮ್ಮ ಮಕ್ಕಳು ಕೂಡ ಇರಬೇಕಾಗಿದೆ ಪ್ರಿಯರೇ. ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ನೆನೆಸಿ ನಾವೆಲ್ಲರೂ ಅವರ ಭವಿಷ್ಯತ್ತಿಗಾಗಿ, ಅವರ ಫ್ಯೂಚರ್ ದೇವರ ಅದ್ಭುತವಾದ ಆಶೀರ್ವದಿಸಲು ಕೊಡುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಮೀಕಾ ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥಿಸೋಣ. ಮಹೋನ್ನತನೇ, ಪರಿಶುದ್ಧನೇ, ಈ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಬೆಳಗಿನ ವೇಳೆಯಲ್ಲಿ ಕರ್ತನೆ, ದೇವ ಕರ್ತನೆ, ನಿನ್ನನ್ನು ಪ್ರಾರ್ಥಿಸುವಂತೆ, ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಕೊಟ್ಟಂತೆ ಅವಕಾಶಕ್ಕೋಸ್ಕರ ಸ್ತೋತ್ರ. ದೇವ, ಅನೇಕರಿಗಿಲ್ಲದೆ ಇರುವಂತ ಒಂದು ಸ್ವಾಮಿ ದೇವ ಅವಕಾಶವನ್ನ ನಮಗೆ ನೀನು ಕೊಟ್ಟಿದ್ದೆ, ಅದಕ್ಕೋಸ್ಕರ ಸ್ತೋತ್ರ. ಬೆಳಗಿನ ವೇಳೆಯಲ್ಲಿ ಕರ್ತನೆ ದೇವ, ನಾವು ಮಾಡುವಂತ ಪ್ರಾರ್ಥನೆಯು ದೇವ ಕರ್ತನೆ ಅದು ನಿನಗೆ ಸ್ವಾಮಿ ಕರ್ತನೆ ತಲುಪುವಂತದ್ದಾಗಿದೆ, ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ದೇವ, ಈಗಾಗಲೇ ನಾವು ಅನೇಕ ವಿಷಯಗಳಿಗೋಸ್ಕರ ಪ್ರಾರ್ಥಿಸಿದ್ದೇವೆ. ಮಾತ್ರವಲ್ಲದೆ ಈ ದಿನದಲ್ಲಿ ಕರ್ತನೆ ಮುಖ್ಯವಾಗಿ ನಮ್ಮ ಮಕ್ಕಳುಗಳನ್ನ ನಾವು ಜ್ಞಾಪಿಸ್ಕೊಳ್ತೇವೆ. ಕರ್ತನೆ ದೇವ, ಮಕ್ಕಳು ನೀನು ಕೊಟ್ಟಂತ ಒಂದು ವರ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಿನ ಬಹುಮಾನ ಕರ್ತನೆ ಮಕ್ಕಳ ಸ್ವಾಮಿ ಬೆಳೆಯುವಾಗ ಕರ್ತನಿನ ಜ್ಞಾನದಲ್ಲಿಯೂ ದೇವ ಕರ್ತನಿನ ಒಂದು ಸ್ವಾಮಿ ಆತ್ಮಿಕ ರೀತಿಯಲ್ಲಿಯೂ ದೇಹ ಬಲದಲ್ಲಿಯೂ ಅವರು ವೃದ್ಧಿಗೊಳ್ಳುವಂತೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಎಲ್ಲ ಸೈತಾನನ ಕರ್ತನೆ ಸ್ವಾಮಿ ದೇವ ಕುತಂತ್ರಗಳಿಂದ ಮಕ್ಕಳು ದೇವ ಕಾಪಾಡಲ್ಪಡುವಂತೆ ನೀನು ಸ್ವಾಮಿ ಅವರನ್ನ ನೀನು ಸಹಾಯ ಮಾಡು, ಅವರ ಜೊತೆಗಿದ್ದು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವ ಮಕ್ಕಳ ಸುತ್ತಲೂ ನಿನ್ನ ಬೇಲಿಯನ್ನು ಹಾಕಿ ಕಾಯಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಯಾವುದೇ ದುಶ್ಚಟಗಳಿಗಾಗ್ಲಿ ಅಪಕರ್ತನೆ, ಯಾವುದೇ ರೀತಿಯಾದಂತ ಸ್ವಾಮಿ ಕೆಟ್ಟ ಸಹವಾಸಗಳಿಗಾಗ್ಲಿ ಅಪಕರ್ತನ ಮಕ್ಕಳು ತುತ್ತಾಗದಂತೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ ಕರ್ತನೆ, ನಿನ್ನನ್ನು ನಂಬಿರುವಂತ ಮಕ್ಕಳು ಸ್ವಾಮಿ ದೇವ, ನಿನ್ನನ್ನು ಹುಡುಕುವಂತ ಮಕ್ಕಳು ಅಪಕರ್ತನೆ ಇನ್ನು ಭವಿಷ್ಯತ್ತಿನಲ್ಲಿ ಕೂಡ ಸ್ವಾಮಿ ಕರ್ತನೆ ನಿನ್ನನ್ನೇ ಹಿಂಬಾಲಿಸಿ ಸರಿಯಾದ ದಾರಿಗಳನ್ನ ಆರಿಸಿಕೊಂಡು ನಡೆಯುವುದಕ್ಕೆ ನೀವು ಸಹಾಯ ಮಾಡ್ಕರ್ತನೆ. ದೇವ ಸ್ವಾಮಿ ಅವರು ಹೋಗೋಣ ಬೆರಣಗಳಲ್ಲಿ ನಿನ್ನ ಪ್ರಸನ್ನತೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಚಿಕ್ಕಂದಿನಲ್ಲಿ ಕೇಳಿದಂತ ವಾಕ್ಯಗಳು ಅವರು ಬೆಳೆಯುವಾಗ ಅವು ಕರ್ತನೆ ಫಲ ಕೊಡುವುದಕ್ಕೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ನಮ್ಮ ಮಕ್ಕಳು ಮುಖ್ಯವಾಗಿ ಕರ್ತನೆ ದೇವ ನೀನು ಕರ್ತನೆ ಆರಿಸಿಕೊಂಡಂತ ರೀತಿಯಲ್ಲಿ ಉತ್ತಮ ಸ್ಥಿತಿಗಳಿಗೆ ಬರುವುದಕ್ಕೆ ನೀನು ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಸಮಾಜದಲ್ಲಿ ನಿನ್ನ ಸೇವೆಯನ್ನು ಮಾಡುವುದಕ್ಕೆ ಕರ್ತನೆ ದೇವ, ಸಮಾಜದ ಸೇವೆಯನ್ನು ಮಾಡುವುದಕ್ಕೆ ಉತ್ತುಂಗದಲ್ಲಿ ಉನ್ನತ ಅಧಿಕಾರದಲ್ಲಿ ಕರ್ತನೆ ಮಕ್ಕಳು ನಡೆಸಲ್ಪಡುವುದಕ್ಕೆ ನೀನು ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅದಕ್ಕೆ ಬೇಕಾದಂತ ವಿಶೇಷ ಜ್ಞಾನವನ್ನ ವಿಶೇಷ ಕೃಪೆಯನ್ನ ಮಕ್ಕಳ ಮೇಲೆ ಸುರಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಕರ್ತನೆ ದೇವ, ನಿನ್ನ ದಯೆ ಅವರೊಂದಿಗಿರಲಿ, ನಿನ್ನ ಕೃಪೆ ಅವರೊಂದಿಗಿರಲಿ. ಮನುಷ್ಯನ ಸ್ವಾಮಿ ಕರ್ತನೆ ದೇವ ದಯೆಗೂ ನಿನ್ನ ದಯೆಗೂ ಮಕ್ಕಳು ಪಾತ್ರರಾಗುವಂತೆ ಅವ್ರನ್ನ ಆಶೀರ್ವದಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಯಾವ ರೋಗ ರುಜಿನಗಳಿಗೆ ಅವರು ತುತ್ತಾಗದಂತೆ ದೇವ ನೀನು ಅವರನ್ನ ಕಾಪಾಡು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಕರ್ತನೆ ವಿಧಿಯುಳ್ಳಂತ ಮಕ್ಕಳಾಗಿ ಜೀವಿಸುವುದಕ್ಕೆ ಅವ್ರಿಗೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ವಾಕ್ಯದ ಪ್ರಕಾರ ನಡೆಯುವಂತ ಮಕ್ಕಳನ್ನಾಗಿ ಅವರು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಮಾತ್ರವಲ್ಲದೆ ದೇವ ಅದೇ ರೀತಿಯಾಗಿ ನಮ್ಮ ಮಕ್ಕಳಲ್ಲಪ್ಪ ಎಲ್ಲ ಕರ್ತನೆ ನಿನ್ನನ್ನು ನಂಬಿದಂತ ಮಕ್ಕಳು, ಲೋಕದ ಎಲ್ಲಾ ಕಡೆ ಇರುವಂತ ಮಕ್ಕಳು ಸಾಕ್ಷಿಗಳಾಗಿದ್ದು ಮುಖ್ಯವಾಗಿ ದೇವ ಈ ಸೀಸನ್ ಅಲ್ಲಿ ಕರ್ತನೆ ದೇವ ನಿನ್ನ ವಾಕ್ಯವನ್ನು ಸಾರುವಂತವರಾಗಿ, ನಿನ್ನ ಸುವಾರ್ತೆಯನ್ನಪ್ಪ ಅನ್ಯರಿಗೆ ತಲುಪುವಂತವರಾಗಿ, ತಮ್ಮ ಜೀವಿತದಿಂದ ತಮ್ಮ ಸಾಕ್ಷಿಯಿಂದ ಅನೇಕರನ್ನ ನಿನ್ನ ಕಡೆಗೆ ತರುವಂತವರನ್ನಾಗಿ ಅವ್ರನ್ನ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಕೊಟ್ಟಂತ ಸಮಯದಲ್ಲಿ ನಿನ್ನ ನಾಮನೆತ್ತುತ್ತ ಸ್ವಾಮಿ ನಮ್ಮನ್ನ ತಗ್ಗಿಸ್ಕೊಂಡು ನಿನ್ನ ನಾಮನೆತ್ತುತ್ತ
ಎಲ್ಲರೂ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇನೆ ನನ್ನ ತಂದೆ. ಆಮೇನ್. ಪ್ರೈಸ್ ಗಾಡ್. ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನಾನು ಹಾಗೆ ನಮ್ಮ ಪಾಸ್ಟರ್ ಮೀಕಾ ಅವ್ರನ್ನ ಕೇಳ್ಕೊಳ್ತೇನೆ, ಒಂದು 10 ನಿಮಿಷ ನೀವು ದೇವರ ವಾಕ್ಯವನ್ನ ಹಂಚಿಕೊಳ್ಳುವ ಹಾಗೆ. ಕರ್ತನ ನಾಮಕ್ಕೆ ಸ್ತೋತ್ರ. ಓಕೆ, 45 ಅವ್ರಿಗೆ ಬರುತ್ತಾ ಕನೆಕ್ಷನ್? ಓಕೆ, ರೈಟ್. ಸೊ ನಾನು ಕಳೆದ ದಿನದಲ್ಲಿ ನಿಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ಅಂದಾಗ ಯೋಚನೆ ಮಾಡ್ತಾ ಇದ್ದ ನನಗೆ ಹೋಲಿದಂತ ಮತ್ತು ಕರ್ತ ನಡೆಸ್ತಂತ ಒಂದು ವಾಕ್ಯ ಯೆಹೆಜ್ಕೇಲ 37ನೇ ಅಧ್ಯಾಯ ನಮ್ಮೆಲ್ಲರಿಗೂ ತಿಳಿದಂತ ಒಂದು ಭಾಗವಾಗಿದೆ. ಈ ಯೆಹೆಜ್ಕೇಲ 37ನೇ ಅಧ್ಯಾಯದಲ್ಲಿ ಯೆಹೆಜ್ಕೇಲನು ಹೇಳ್ತಾನೆ, ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿ ಆತ್ಮನೆಯ ಮೂಲಕವಾಗಿ ಒಂದು ತಗ್ಗಿನ ಕಡೆಗೆ ನಾನು ಒಯ್ಯಲ್ಪಟ್ಟೆ. ಆ ತಗ್ಗಿನಲ್ಲಿ ನೋಡಿದಾಗ ಅಲ್ಲಿ ಎಲುಬುಗಳ ರಾಶಿ ಬಿದ್ದಿತ್ತಂತೆ. ಆ ಎಲುಬುಗಳ ಮಧ್ಯದಲ್ಲಿ ದೇವರು ನನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು ಎಂಬುದಾಗಿ ನಾವು ನೋಡ್ತೇವೆ. ಆ ಎಲುಬುಗಳ ವಿಶೇಷತೆ ಏನು ಅಂದ್ರೆ ಅದು ಒಣಗಿದ ಎಲುಬುಗಳಾಗಿದ್ದವು. ಅಂದ್ರೆ ಅದರಲ್ಲಿರುವಂತ ಎಲ್ಲಾ ಸಾರವು ಹೊರಟು ಹೋದಂತ ಒಂದು ಪರಿಸ್ಥಿತಿಯಲ್ಲಿ ಆ ಎಲುಬುಗಳು ಬಿದ್ದಿದ್ದವು. ಆಗ ದೇವರು ತನ್ನ ಸೇವಕನಿಗೆ ಹೇಳ್ತಾ ಇದ್ದಾನೆ, ಆಗ ಹೇಳ್ತಾನೆ, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂಬುದಾಗಿ ಹೇಳಿದಾಗ ಆ ಒಂದು ದೇವರ ಸೇವಕನ ಹೇಳ್ತಾನೆ, ಯೆಹೋವನೇ ನೀನೇ ಬಲ್ಲೆ. ಯಾಕಂದ್ರೆ ತನಗೆ ಇದರ ಮಧ್ಯದಲ್ಲಿ ಬರಬಹುದಾ ಬರಬಾರ್ದ ಎಂಬುದಾಗಿ ಯಾಕಂದ್ರೆ ಕೇಳುತ್ತಾ ಇರುವಂತವತನು ಸರ್ವಶಕ್ತನಾಗಿದ್ದನು. ಹಾಗಾಗಿ ತಾನು ಯಾವುದೇ ರೀತಿಯಾದಂತ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಳ್ಳದಂತೆ, ಯಾಕಂದ್ರೆ ನೋಡ್ಬೇಕಾದ್ರೆ ಆ ಎಲುಬುಗಳನ್ನು ನೋಡುವಾಗ ಸಾರವಿಲ್ಲದ ಎಲುಬುಗಳಾಗಿತ್ತು. ಅವುಗಳಲ್ಲಿ ಯಾವುದೇ ರೀತಿಯಾದಂತ ಜೀವ ಬರಬಹುದಾದಂತ ಯಾವುದೇ ಲಕ್ಷಣಗಳು ಇರಲಿಲ್ಲ. ಆದರೂ ಆತನು ಏನ್ ಹೇಳ್ತಾನೆ, ದೇವ್ರೇ ನೀನೇ ಬಲ್ಲೆ, ನನ್ನನ್ನ ಬಿಡು ಅನ್ನೋ ತರ ಆತನ ಹೇಳುವುದನ್ನ ನಾವು ನೋಡ್ತೇವೆ ಪ್ರಿಯರೇ. ಆಗ ಆತನು ಸೇವಕನಿಗೆ ಒಂದು ಮಾತು ಹೇಳ್ತಾನೆ, ಅಂದ್ರೆ ಈಗ ನೀನೇನ್ ಮಾಡು, ಈ ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ದೈವೋಕ್ತಿಯನ್ನು ನುಡಿ. ನೋಡಿ, ಧ್ವನಿಯನ್ನು ಹರಡಿ ದೈವೋಕ್ತಿಯನ್ನು ನುಡಿ ಎಂಬುದಾಗಿ ಹೇಳ್ಬೇಕಾದ್ರೆ ನನ್ನ ವಾಕ್ಯಗಳನ್ನ ಇವುಗಳಿಗೆ ಕೊಡು ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ದೇವರು ಹೇಳ್ತಾ ಇದ್ದಾನೆ, ನನ್ನ ವಾಕ್ಯಗಳನ್ನ ನುಡಿ. ಸೊ ದೇವರ ವಾಕ್ಯಗಳೇನಾಗಿದ್ದಾವೆ, ಸಜೀವವುಳ್ಳಂತ ವಾಕ್ಯಗಳು ಪ್ರಿಯರೇ. ಸೊ ವಾಕ್ಯಗಳು ಏನ್ ಮಾಡ್ತವೆ, ನಮಗೆ ಉಜ್ಜೀವನವನ್ನುಂಟು ಮಾಡುವಂತ ವಾಕ್ಯಗಳಾಗಿವೆ. ಸೊ ಹಾಗಾಗಿ ದೇವರ ವಾಕ್ಯ ನೋಡುವಾಗ ಅವು ಸಜೀವವುಳ್ಳಂತ ವಾಕ್ಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀನು ನನ್ನ ಮಾತುಗಳನ್ನ ಆ ಒಂದು ಎಲುಬುಗಳ ಮೇಲೆ ನುಡಿ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡ್ತೇವೆ. ಆಗ ನೋಡಿ 6ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. 4 ವಿಷಯಗಳನ್ನ ಇಲ್ಲಿ ದೇವರು ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಒಂದು, ನರಗಳು. ಮೊದಲನೇದಾಗಿ ಆ ಎಲುಬುಗಳಿಗೆ, ಆ ಒಣಗಿದ ಎಲುಬುಗಳ ಮೇಲೆ ನರಗಳನ್ನ ಆತನು ಹಬ್ಬಿಸುತ್ತಾ ಇರುವುದನ್ನು ನಾವು ನೋಡ್ತೇವೆ. ಅದಾದ ನಂತರ ಆತನು ಮಾಂಸವನ್ನ ಅದರ ಮೇಲೆ ಹರಡುವುದನ್ನು ನಾವು ನೋಡ್ತೇವೆ. ಅದಾದ ನಂತರ ಅದ್ರ ಮೇಲೆ ಒಂದು ಚರ್ಮದ ನಂತರ ಆತನ ಶ್ವಾಸವನ್ನ ಆತನು ಕೊಡ್ತಾ ಇರುವುದನ್ನ ನಾವು ನೋಡ್ತೇವೆ. ಈ 4 ವಿಷಯಗಳನ್ನ ನೀನು ಆ ಒಂದು ದೈವೋಕ್ತಿಯಾಗಿ ನುಡಿ ಅಂತ ಹೇಳಿದಾಗ ನಾವು ನೋಡ್ತೇವೆ, ಅಲ್ಲಿ ಟಕ ಟಕ ಎನ್ನುವಂತ ಒಂದು ಶಬ್ದ ಕೇಳಿಸ್ತಾ ಇದೆ ಆ ಒಂದು ದೇವರ ಸೇವಕನಿಗೆ. ಆ ಶಬ್ದ ಕೇಳಿದ ತಕ್ಷಣ ಎಲುಬುಗಳು ಒಂದಕ್ಕೊಂದು ಜೋಡಣೆ ಆಗ್ತಾ ಇದ್ದಾವೆ. ಆಮೇಲೆ ಅವುಗಳ ಮೇಲೆ ನರಗಳು ಹರಡ್ತಾ ಇದ್ದಾವೆ, ಮಾಂಸವು ಹರಡ್ಕೊಳ್ತಾ ಇದೆ, ಚರ್ಮವು ಮೇಲ್ವೊದಿಕೆಯಾಗಿ
ಅದ್ರ ಮೇಲೆ ಬರ್ತಾ ಇದೆ. ಶ್ವಾಸ ಮಾತ್ರ ಇರ್ಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅದಾದ ನಂತರ ದೇವ್ರು ಹೇಳ್ತಾನೆ, ನರಪುತ್ರನೇ ನೀನು ಅದಕ್ಕೆ ಶ್ವಾಸವನ್ನ ನುಡಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆ ಶ್ವಾಸವನ್ನ ನುಡಿ, ಆಗ ಆ ಹತ ಶರೀರಗಳು ಏನಾಗ್ತವೆ, ಬದುಕಿ ಕಾಲೂರಿ ನಿಲ್ತವೆ ಎಂಬುದಾಗಿ ಹೇಳಿದಾಗ ಆತನು ಅಲ್ಲಿ ಅದೇ ರೀತಿಯಾಗಿ ಆ ಒಂದು ಸೇವಕನ ಅಪ್ಪಣೆ ಕೊಟ್ಟಾಗ 4 ಚತುರ್ದಿಕ್ಕುಗಳಿಂದ ಗಾಳಿ ಬೀಸಿ ದೇವರ ಶ್ವಾಸ ಅವುಗಳ ಮೇಲೆ ಹೊರಟಾಗ ಅವು ಕಾಲೂರಿ ನಿಲ್ತಾ ಇದ್ದಾವೆ, ದೊಡ್ಡ ಸೈನ್ಯವಾದವು ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಈಗ ಸಂಕ್ಷಿಪ್ತವಾಗಿ ನಾವು ಈ ವಾಕ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಏನ್ ಮಾಡ್ತಿದ್ದಾನೆ, ಅದ್ಭುತ ಕಾರ್ಯಗಳನ್ನ ಮಾಡಲು ಶಕ್ತನಾದಂತ ದೇವರು. ಇಲ್ಲದ ಪರಿಸ್ಥಿತಿಯಲ್ಲಿ ನೋಡಿ, ಏಷಯ 43ನೇ ಅಧ್ಯಾಯ ನಾನು ಓದ್ತೇನೆ, 19ನೇ ವಚನದಲ್ಲಿ ನಮ್ಮ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿರ್ಬೋದು. ಸೊ ದೇವರು ತಾನು ಅದ್ಭುತ ಕಾರ್ಯಗಳನ್ನ ಮಾಡಲು ಶಕ್ತನಾಗಿದ್ದಾನೆ. ನೋಡಿ, ಏಷಯ 43ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಈಗೋ ಹೊಸ ಕಾರ್ಯಗಳನ್ನು ಮಾಡುವೆನು, ಈಗ ತಲೆದೋರುತ್ತಲಿವೆ, ನಿಮಗೆ ಕಾಣುವುದಿಲ್ಲವೋ. ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸುವೆನು. ನೋಡಿ, ಆ ಅಡವಿಯಲ್ಲಿ ಅಂತ ಹೇಳಿದ್ರೆ ಇಂಗ್ಲಿಷ್ ವರ್ಷನ್ ನಲ್ಲಿ ಅದು ಮರುಭೂಮಿ ರೀತಿ. ಸೊ ನೀರಿಲ್ಲದ ಪರಿಸ್ಥಿತಿಯಲ್ಲಿ ಹೊರತೆಗಳು, ಓಯಸಿಸ್ ಅನ್ನುವಂತ ಒಂದು ಪರಿಸ್ಥಿತಿ ನಾವು ನೋಡ್ತೇವೆ. ಆದ್ರೆ ನದಿಗಳಂತೂ ಹರಿಯುವಂತದ್ದು ಇಂಪಾಸಿಬಲ್. ಆದ್ರೆ ದೇವ್ರು ಹೇಳ್ತಿದ್ದಾನೆ, ಎಲ್ಲಿ ಸಾಧ್ಯವಿಲ್ಲವೋ ಅಲ್ಲಿ ನಾನೇನ್ ಮಾಡ್ತೇನೆ, ಹೊಸ ಕಾರ್ಯಗಳನ್ನ ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಆತನ ಹೇಳುವುದನ್ನ ನಾವು ನೋಡ್ತೇವೆ ಪ್ರಿಯರೇ. ಸೊ ಏಷಯ 35ನೇ ಅಧ್ಯಾಯ ನಾವು ನೋಡ್ಬೇಕಾದ್ರೆ, ಏಷಯ 35 ಅಲ್ಲಿ ಕೆಲವೊಂದು ವಾಕ್ಯಗಳನ್ನ ನಾವು ನೋಡುವಾಗ ದೇವರು ಏನ್ ಹೇಳ್ತಾನೆ ಅಂದ್ರೆ, ನೋಡಿ ಅದರಲ್ಲಿ ಕೂಡ ಆತನ ಹೇಳ್ತಾನೆ, ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವವು. ಸೊ ಅದೇ ರೀತಿಯಾಗಿ ಆತನ ಅನೇಕ ಆಶೀರ್ವಾದಗಳನ್ನು ಹೇಳಿ ಆತ ಹೇಳ್ತಾ ಇದ್ದಾನೆ, ಏನು ಇಲ್ಲದ ಪರಿಸ್ಥಿತಿಗಳಲ್ಲಿ ಆತನು ಅದ್ಭುತ ಕಾರ್ಯಗಳನ್ನ ಮಾಡಿ ಆತನು ಹೇಳ್ತಿದ್ದಾನೆ 3ನೇ ವಚನದಲ್ಲಿ, ಜೋಳು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನ ನಾನು ನೋಡಿ ಬಲಗೊಳಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನನ್ನ ದೇವರು ಅದ್ಭುತ ಕಾರ್ಯಗಳನ್ನ, ಆಶ್ಚರ್ಯಕರವಾದ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದಾನೆ. ಹೊಸ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಆತನು ನಡೆಸುವಂತ ದೇವರಾಗಿದ್ದಾನೆ. ನಾವು ಎಲ್ಲಿ ಏನು ಇಲ್ಲದೇ ಇರುವಂತ ಪರಿಸ್ಥಿತಿಗಳಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯವನ್ನ ಕೇಳಿಸ್ಕೊಳ್ಳುವಾಗ, ಆತನ ವಾಕ್ಯಕ್ಕೆ ವಿಧೇಯರಾಗುವಾಗ ಅದ್ಭುತ ಕಾರ್ಯಗಳನ್ನ ಮಾಡ್ತಾನೆ. ಯಾಕಂದ್ರೆ ದೇವರ ವಾಕ್ಯವು ಅದು ಅದ್ಭುತಗಳನ್ನು ಮಾಡುವಂತ ವಾಕ್ಯವಾಗಿದೆ. ಅನೇಕ ಸತಿ ನಾವು ವಾಕ್ಯಗಳನ್ನ ಮರ್ತು ಹೋಗ್ತೇವೆ. ಕಳೆದ ದಿನ ನಾವು ಮಾತಾಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದೇನೆಂದ್ರೆ, ದೇವರ ವಾಕ್ಯಕ್ಕೆ ಕಿವಿಗೊಡದೆ ಮಾಡುವಂತ ದೇವರ ಪ್ರಾರ್ಥನೆಯು ಅದು ಆತನಿಗೆ ಅಸಹ್ಯ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯ ನೋಡುವಾಗ ಅದು ಲೋಪವಿಲ್ಲದೆ ಇರುವಂಥದ್ದು, ಜೀವನ ಮಾಡುವಂಥದ್ದು, ಅದು ನಂಬಿಕೆಗೆ ಯೋಗ್ಯವಾದಂತ ವಾಕ್ಯವಾಗಿದೆ. ಅದು ಭಕ್ತಿಹೀನರಿಗೆ ವಿವೇಕಪ್ರದವಾಗಿದೆ. ಹಾಗಾಗಿ ದೇವರ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನ ಕಳೆಗೊಳಿಸುವಂಥದ್ದು, ಅವು ಯಥಾರ್ಥವಾದಂಥದ್ದು, ಅದು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅದು ಅಪೇಕ್ಷಿಸತಕ್ಕದ್ದು, ಮತ್ತೆ ಜೇನು ತುಪ್ಪಕ್ಕಿಂತಲೂ, ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಏನಾಗಿದೆ, ಅದು ಸಿಹಿಯಾದಂಥದ್ದು ಎಂಬುದಾಗಿ ಈ ರೀತಿಯಾಗಿ ನಾವು ದೇವರ ವಾಕ್ಯಗಳನ್ನ ನಾವು ನೋಡ್ತೇವೆ. ಸೊ ಆ ವಾಕ್ಯಗಳು ನನ್ನಲ್ಲಿ ಬರುವಾಗ ದೇವರ ಒಂದು ನಿಜವಾದಂತಹ ಒಂದು ಜೀವ ನನ್ನಲ್ಲಿ ಉಂಟಾಗುತ್ತೆ. ನನ್ನಲ್ಲಿ ದೇವರ ಶ್ವಾಸವು ತುಂಬುವಂತದ್ದಾಗಿದೆ. ಇಲ್ಲದೇ ಇದ್ರೆ ನಾವು ಕೂಡ ಅರೆಬರೆ ಜೀವಿಸ್ತಾ ಇರುವಂತ ವ್ಯಕ್ತಿಗಳಾಗ್ತೇವೆ. ಸೊ ಹಾಗಾಗಿ ಒಂದು ವೇಳೆ ದೇವರ ಶಕ್ತಿ, ದೇವರ ಕೃಪೆ, ದೇವರ ದಯೆ ನನ್ನಲ್ಲಿ ಇರಬೇಕು ಅಂದ್ರೆ ಆತನ ವಾಕ್ಯಗಳನ್ನ ಓದಿ ಅವುಗಳ ಪ್ರಕಾರ ನಡೆಯುವಂತವರಾಗಿರ್ಬೇಕು. ಯಾಕೋಬ ನಾವು ನೋಡ್ತೇವಲ್ಲ, ಆತನ ವಾಕ್ಯದ ಪ್ರಕಾರ ನಡೆಯುವರಾಗಿದ್ದು ನೀವು ನಿಮ್ಮನ್ನೇ ನೀವು ಮೋಸಗೊಳಿಸ್ಕೊಳ್ಬೇಡ್ರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ನಾವು ವಾಕ್ಯದ ಪ್ರಕಾರ ನಡೆಯುವಂತವರಾಗಿರ್ಬೇಕು. ಸೊ ಹಾಗಾಗಿ ಅದನ್ನ ಬರೀ ಕೇಳುವಂತವ್ರು ಮಾತ್ರವೇ ಆಗಿರ್ಬೇಡಿ, ಅದರ ಪ್ರಕಾರ ನಡೆಯುವರಾಗಿರ್ರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ನಾವು ಆತನು ನಮ್ಮನ್ನೇನ್ ಮಾಡಿದಾನೆ, ನಾಶನದ ಗುಂಡಿಯೊಳಗಿಂದ ಮೇಲಕ್ಕೆ ತೆಗೆದು ನಮ್ಮನ್ನ ದೃಢವಾದ ಬಂಡೆ ಮೇಲೆ ಆತನು ನಿಲ್ಲಿಸಿದ್ದಾನೆ. ನಾನು ನಾಶನದ ಮಾರ್ಗದಲ್ಲಿದ್ದಾಗ ಆತನು ನನ್ನನ್ನ ಮೇಲಕ್ಕೆ ಎತ್ತಿ
ಆತನ ದೃಢವಾದಂತಹ ಬಂಡೆ ಮೇಲೆ ನಿಲ್ಲಿಸಿದ್ದಾನೆ. ಆತ ನೀಡಿದ ರಕ್ಷಣೆಯನ್ನು ನೆನೆಸಿ ನಾವು ಸ್ತೋತ್ರ ಸಲ್ಲಿಸಬೇಕು. ಆತನು ಮಾಡಿದಂತ ಉಪಕಾರಗಳನ್ನ ನೆನೆಸಿ ನಾವು ಸ್ತೋತ್ರ ಸಲ್ಲಿಸಬೇಕು. ಅದೇ ಒಂದು ವಿಷಯಗಳನ್ನ ದೇವರು ಇವುಗಳನ್ನ ಇಲ್ಲಿ ನಾವು ನೋಡ್ತೇವೆ. ಒಣಗಿದ ಎಲುಬುಗಳ ವಿಷಯದಲ್ಲಿ ಆತನ ಅದ್ಭುತಗಳನ್ನು ಮಾಡಿ ಆತನ ಕೊನೆಗೆ ಏನ್ ಹೇಳ್ತಾನೆ ನೋಡಿ, ಯೆಹೋವ ನಿಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರಿಸುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನು ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ ಅಂತ ಪ್ರೇರೆ. ಸೊ ದೇವ್ರು ಹೇಳ್ತಾರೆ, ನಾನು ಏನ್ ಮಾಡ್ತೇನೆ, ಗೋರಿಗಳಿಂದ ನಿಮ್ಮನ್ನ ಎಬ್ಬಿಸ್ತೇನೆ, ನಿಮ್ಮನ್ನ ಬದುಕಿಸ್ತೇನೆ, ನನ್ನ ಶ್ವಾಸವನ್ನು ಕೊಟ್ಟು ನಿಮ್ಮನ್ನ ಬದುಕಿಸ್ತೇನೆ ಮತ್ತು ದೇಶದಲ್ಲಿ ನೆಲೆಗೊಳಿಸ್ತೇನೆ ಎಂಬುದಾಗಿ ಈ ದಿನ ಬೆಳಗಿನ ವೇಳೆಯಲ್ಲಿ ಆತ ನಮ್ಗೆ ಅದ್ಭುತವಾದಂತ ರೀತಿಯಲ್ಲಿ ದೇವರು ಆಶೀರ್ವಾದದ ಮಾತುಗಳನ್ನ ಮತ್ತು ಸಜೀವಳದ ಮಾತುಗಳನ್ನ ಆತ ನಮ್ಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ನಾವೆಲ್ಲರೂ ಬಲಗೊಂಡು ಆತನಲ್ಲಿ ಜೀವಿಸೋಣ. ದೇವ ವಾಕ್ಯಗಳನ್ನ ಆಶೀರ್ವದಿಸಿ. ಪ್ರೈಸ್ ಗಾಡ್. ವಾವ್, ಸೂಪರ್. ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಿರುವಂತ ಉನ್ನತವಾದಂತ ಕಾರ್ಯಗಳನ್ನ ಕರ್ತನ ವಾಕ್ಯದ ಮೂಲಕ ದೇವರು ತನ್ನ ಸೇವಕರ ಮುಖಾಂತರ ತಿಳಿಯಪಡಿಸಿದ್ದಾರೆ. ದೇವರಿಗೆ ನಾವು ಕೋಟಿ ಸ್ತೋತ್ರ ಮಾಡೋಣ. ಅದ್ಭುತವಾದಂತ ಒಂದು ವಿಷಯ ಸ್ವಾಮಿ ಇವತ್ತು ನಮ್ಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಅನೇಕ ಸಾರಿ ನಮ್ಮ ನಂಬಿಕೆ ಆಗಿರ್ಬೋದು, ನಮ್ಮ ಪರಿಸ್ಥಿತಿಗಳಾಗಿರ್ಬೋದು ಸತ್ತೋಗಿದೆ, ಅದು ಮತ್ತೆ ರೀಜನರೇಟ್ ಆಗೋದಿಲ್ಲ, ರಿವೈವ್ ಆಗೋದಿಲ್ಲ ಎಂಬುದಾಗ ಅನೇಕ ಸಲ ಅನ್ಕೊಳ್ಬೋದು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನನ್ನ ಜನರು ಅವ್ರ ಆಲೋಚನೆ ಈಗೋ ನನ್ನ ನಿರೀಕ್ಷೆ ಹಾಳಾಯ್ತಲ್ಲ, ನಾವು ಬುಡನಾಶವಾದವಲ್ಲ ಅಂತ ಅನೇಕರು ಇವತ್ತು ಅಂದ್ಕೊಳ್ತಾ ಇರಬಹುದು. ನನ್ನ ಪರಿಸ್ಥಿತಿಗಳು ಇನ್ನೂ ರಿವೈವ್ ಆಗಿಲ್ವಾ? ಇಲ್ಲಿ ಯಾವಾಗ ನಮ್ಗೆ ದೇವ್ರ ಉತ್ತರ ಕೊಡ್ತಾರೆ? ಈ 2024ನೇ ವರ್ಷದಲ್ಲಿ 11 ತಿಂಗಳು ಮುಗ್ದೋಯ್ತು, 12ನೇ ತಿಂಗಳು ಕಡೆ ತಿಂಗಳಿಗೆ ಬಂದ್ಬಿಟ್ಟಿವು. ಯಾವಾಗ ನಮಗೆ ಉತ್ತರ? ಯಾವಾಗ ನನ್ನ ಜೀವಿತ ಬದಲಾವಣೆ? ಯಾವಾಗ ನನಗೆ ಒಂದು ಅದ್ಭುತ ಆಗ್ತದೆ? ಯಾವಾಗ ನಾನು ಉನ್ನತವಾದ ರೀತಿಯಲ್ಲಿ ಅಭಿವೃದ್ಧಿ ಆಗ್ತೇನೆ ಎಂಬುದಾಗ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವು ದೊಡ್ಡ ಪ್ರಶ್ನೆಯನ್ನಿಟ್ಟುಕೊಂಡು ನಾವು ಎದುರು ನೋಡ್ತಾ ಇರ್ತೀವಿ. ಸ್ವಾಮಿ ಹೇಳ್ತಾರೆ, ಮಗಳೇ ಭೂಮಿ ಆಕಾಶ ಇಳಿದು ಹೋದರೂ ನನ್ನ ಮಾತು ಬೆಳೆದು ಹೋಗೋದಿಲ್ಲ. ಅಂದು ಆ ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟಂತ ಮಹೋನ್ನತನು, ಅಸಾಧ್ಯವಾದದ್ದನ್ನ ಸಾಧ್ಯವಾಗಿ ಮಾಡಿದಂತ ಮಹೋನ್ನತನು, ಅಂದು ಸತ್ತು 4 ದಿನಗಳಾಗಿದ್ದ ಲಾಜರನನ್ನ ಒಂದೇ ಮಾತಿನಿಂದ, ನೋಡ್ರಿ, ಅವನಿಗೆ ಎಲುಬುಗಳಿದ್ವು, ಮಾಂಸ ಇತ್ತು, ಚರ್ಮ ಇತ್ತು, ಆದ್ರೆ ಶ್ವಾಸವಿರಲಿಲ್ಲ. ಏಸು ಲಾಜರನೇ ಎದ್ದು ಬಾ ಎಂಬ ಆ ದೇವರ ವಾಕ್ಯ ಅವನ ಕಿವಿಯಲ್ಲಿಗೆ ಹೊಕ್ಕುವಾಗ ಶ್ವಾಸವು ಅವನ ದೇಹದಲ್ಲಿ ತುಂಬಿಕೊಂಡು ಅವನ ಆಚೆ ಎದ್ದು ಬರುವುದನ್ನು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಿನ್ನ ಪರಿಸ್ಥಿತಿಗಳು ಕೂಡ ಸತ್ತಂತ ಪರಿಸ್ಥಿತಿ ಆಗಿದೆಯಾ? ಒಣಗಿದ ಎಲುಬುಗಳ ಪರಿಸ್ಥಿತಿಯಲ್ಲಿ ಆಗಿದೆಯಾ? ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀಯೋ ಸ್ವಾಮಿ ಪಾದವಲ್ಲಿಡು. ಸೇವಕರ ಮುಖಾಂತರ ನಮಗೆ ಇವತ್ತು ವಾಗ್ದಾನ ದೇವರು ಮಾಡಿದ್ದಾರೆ, ನಾನು ಅದ್ಭುತ ಮಾಡ್ತೇನೆ ಎಂಬುದಾಗಿ, ನಾನು ಜೀವ ಮಾಡ್ತೇನೆ ಎಂಬುದಾಗಿ. ಸೊ ಅನೇಕ ವಿಷಯಗಳು ನಾವು ಪ್ರಾರ್ಥನೆ ಮಾಡೋದು ಕೂಡ ಬಿಟ್ಟಿರ್ಬಹುದು ನಾವು. ಬಟ್ ಸ್ವಾಮಿಯಲ್ಲಿ ನಾವು ನಂಬಿಕೆ ಇಡುವಾಗ, ನಮ್ಮ ನಿರೀಕ್ಷೆ ಆತನ ಮೇಲೆ ಇಡುವಾಗ ನನ್ನ ಕರ್ತನು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ ಪ್ರೇರೆ. ಆಮೆನ್. ಪ್ರೈಸ್ ಗಾಡ್. ದೇವರಿಗೆ ನಾವು ಕೋಟಿ ಸ್ತೋತ್ರ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ಯೇಸುವೆ, ಅಪ್ಪ, ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ಪಾದಗಳಲ್ಲಿ ಬರ್ತಾ ಇದ್ದೇವೆ, ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ. ನಮಗೆ ಮತ್ತೊಂದು ದಿನವನ್ನು ಹೊಸದಾಗಿ ನೀವು ಒದಗಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ನಡೆ, ನುಡಿ, ಕ್ರಿಯೆ ಪ್ರತಿಯೊಂದರಲ್ಲಿ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಮುನ್ನಡೆಸು. ನಿಮ್ಮ ಅಭಿಷೇಕದಲ್ಲಿ ನಮ್ಮನ್ನ ಆವರಿಸಿಕೋ ರಾಜ. ನಿನ್ನ ಪ್ರೀತಿ ನಮ್ಮನ್ನ ಮುನ್ನಡೆಸಲಿ. ರಕ್ಷಕನಾದ ಯೇಸುವೆ, ಅಪಜಾಯನಾಗಿರುವಂತ ಪ್ರತಿಯೊಬ್ಬೊಬ್ಬರನ್ನ ನಜರೇತಿನ ಯೇಸು ನಾಮದಲ್ಲಿ ನಾವು ಆಶೀರ್ವಾದ ಮಾಡುತ್ತಿದ್ದೇವೆ. ಅದೇ ರೀತಿಯಾಗಿ ದೇವರೇ, ಈ ವಿಡಿಯೋ ಯಾರೆಲ್ಲ ನೋಡ್ತಾರೋ ಸ್ವಾಮಿ, ನಜರೇತಿನ ಯೇಸು ನಾಮದಲ್ಲಿ ಅವರನ್ನು ಕೂಡ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡುತ್ತಿದ್ದೇವೆ. ಅವರ ಪರಿಸ್ಥಿತಿಗಳು ಬದಲಾಗಲಿ,
ಯಾವುದೆಲ್ಲ ಸತಂತ ಪರಿಸ್ಥಿತಿಗಳು, ಯಾವುದೆಲ್ಲ ಒಣಗಿದ ಎಲುಬಿನ ಪರಿಸ್ಥಿತಿಗಳಿದೆಯೋ ನಜರೇತಿನ ಯೇಸು ನಾಮದಲ್ಲಿ ಅದು ಪುನರುಜ್ಜೀವನಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅದ್ಭುತ ಮಾಡುವ ಕರ್ತನೆ, ನಿನ್ನ ಪ್ರೀತಿಗಾಗಿ, ಕೃಪೆಗಾಗಿ, ಮಹಿಮೆಗಾಗಿ ಸ್ತೋತ್ರ ಅಪ್ಪ. ಇನ್ನು ನಾವು ಸಂಡೇವರೆಗೂ ಈ ರೀತಿ 7 days ಈ ಪ್ರೇಯರ್ ಪ್ರಾಮಿಸ್ ನಾವು ಮಾಡ್ಬೇಕೆಂಬ ಆಲೋಚನೆ ಇದೆ. ದಯಮಾಡಿ ಕೃಪೆ ತೋರಿಸ್ರಿ. ರಾತ್ರಿ ಕೂಡ 9 ರಿಂದ 10 ಗಂಟೆಗೆ ಮತ್ತೆ ನಾವು Zoom ಅಲ್ಲಿ ಕನೆಕ್ಟ್ ಆಗ್ಲಿಕ್ಕಿದ್ದೇವೆ. ದೇವ್ರೆ ಕೃಪೆ ತೋರಿಸ್ರಿ. ಯಾರನ್ನೆಲ್ಲ ಆರಿಸ್ಕೊಂಡಿದ್ದೀರೋ ನೀವು ಅವ್ರನ್ನ ನಮ್ಮ ಜೊತೆ ಕನೆಕ್ಟ್ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಅಪ್ಪ. ಅಂದು 7 times ಮುಳುಗಿ ಇದ್ದಂಥ ನಾಮಾನನ ಜೀವಿತದಲ್ಲಿ ಒಂದು ಹೊಸ ಜೀವನ ಬಂದ ಹಾಗೆ, ಹೊಸ ಕಾರ್ಯಗಳು ಬಂದ ಹಾಗೆ, ಬಿಡುಗಡೆ ಸಿಕ್ಕಿದ ಹಾಗೆ ದೇವರೇ ಈ ಒಂದು 12th month ಅಲ್ಲಿ ಈ 7 days ಪ್ರಾರ್ಥನೆಗಳಲ್ಲಿ ನಾವು ದೊಡ್ಡ ಕಾರ್ಯಗಳನ್ನ ಅನುಭವಿಸಲು ಕೃಪೆ ತೋರಿಸು. ನಿನ್ನ ಪಾದದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಜರೇತಿನ ಯೇಸು ನಾಮದಲ್ಲಿ ಆಶೀರ್ವಾದದೊಡನೆ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ನಿನ್ನದ ಸಹವಾಸ ಐಕ್ಯತೆ ಈಗಲೂ ಎಂದಿಗೂ ನಮ್ಮೆಲ್ಲರೂ ನೆಲೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ. ಆಮೆನ್. Okay, God bless you. Thank you so much. Pastor Mika, thank you so much. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಕಾಶ್, ಸತ್ಯ, ಥ್ಯಾಂಕ್ ಯು ಸೋ ಮಚ್. ಜಾಯ್ನ್ ಆಗಿದ್ದಕ್ಕೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿಯೊಬ್ಬರಿಗೂ ಟೇಕ್ ಕೇರ್, ಹ್ಯಾವ್ ಎ ಬ್ಲೆಸ್ಡ್ ಡೇ. Bye. Thank you.